ಎಲ್ಲರಿಗೂ ನಮಸ್ಕಾರ. ಇದು ಶುಕ್ರವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಕಮಲ ತೋರಿಸ್ತೆ ಅಲ್ವಾ, ನೋಡೋಣ ಬನ್ನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸರ್ಪ್ರೈಸ್. ನಾನು ಇದು ಎಲ್ಲಿಗೆ ಬಂದೆ ಅಂದರೆ, ನಾನು ವರ್ಕ್ ಮಾಡ್ತಿರೋ ಡಾಕ್ಟ್ರ್ ಮನೆಗೆ ಬಂದೆ. ಅಲ್ಲಿ ಪಕ್ಷದ ಹಬ್ಬ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಡಾಕ್ಟ್ರ್ ಮನೆ ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದು ಎಸ್ಟೇಟಲ್ಲಿರೋದು ಮನೆ. ಸುತ್ತ ತೋಟ ಇದೆ, ಮಧ್ಯದಲ್ಲಿ ಮನೆ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಪ್ಲೇಸು, ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಈ ಥರ ಪ್ಲೇಸಲ್ಲಿ ಇರೋದಂದ್ರೆ ನನಗಂತೂ ತುಂಬ ಇಷ್ಟ. ಸೈಲೆಂಟು, ಇಲ್ಲಿ ವಾತಾವರಣ ತಗೋಬೇಕು ನಾವೆಲ್ಲರೂ ಅಲ್ವಾ. ಫ್ರೆಶ್ ಏರ್ ಸಿಗುತ್ತೆ ಅಲ್ವಾ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಮಳೆ ಬಂದಾಗ ನೀರು ತುಂಬಲಿಕ್ಕೆ ಆ ಕಡೆ ಒಂದು ಬ್ಯಾರ್ಲು, ಈ ಕಡೆ ಒಂದು ಬ್ಯಾರ್ಲ್ ಇಟ್ಟಿದ್ದಾರೆ ನೋಡಿ. ಮಳೆ ಬಂದರೆ ಫುಲ್ಲು ತುಂಬಿಕೊಳ್ಳುತ್ತೆ, ಅದಕ್ಕೆ ಇಟ್ಟಿದ್ದಾರೆ ಅದನ್ನ. ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. 4 ಡಕ್ಕಿದೆ, 2 ದೊಡ್ಡದು 2 ಸಣ್ಣದು. ದುರ್ಗಾದೇವಿ ಮತ್ತು ಬುದ್ಧನ ಫೋಟೋ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಪೂಜೆನೂ ಮಾಡಿದ್ದಾರೆ, ಡೆಕೋರೇಷನ್ನು ಮಾಡಿದ್ದಾರೆ. ಆ ನಂತರ ಅಲ್ಲೇ ಕೆಳಗೆ ಕಮಲದ ಗಿಡ ಹಾಕಿದ್ದಾರೆ. ಅದು ಒಂದು ಕವಲೆ ಥರ ಇದೆ, ಆ ಕವಲಲ್ಲಿ ನೀರು, ನಂತರ ಕಮಲದ ಗಿಡ ಉದ್ದಕ್ಕೂ ಹಾಕಿದ್ದಾರೆ ನೋಡಿ. ಇದೊಂದೇ ಕಮಲ ಬಿಟ್ಟಿದ್ದು, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದು, ಅಷ್ಟೇ ಲಕ್ಷಣವಾಗಿತ್ತು. ಮತ್ತು ಇನ್ನೊಂದು 2-3 ಮೊಗ್ಗುಗಳಾಗಿದ್ದ, ಒಂದು ಮಾತ್ರ ಕಮಲದ ಹೂವು ಭಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಕ್ಕೆ ಅಷ್ಟೊಂದು ಖುಷಿ ಆಗ್ತಾಯಿತ್ತು ನನಗೆ. ಆ ನಂತರ ಅವ್ರ ಕೊಟ್ಟಿಗೆ ಹತ್ರ ಹೋಗ್ತಾ ಇದೆ ನೋಡಿ. ಆಡು ಮರಿಗಳು, ನಾವು ಆಡು ಅಂತೀವಿ, ಒಬ್ರೊಬ್ರು ಕುರಿ ಅಂತಾರೆ. ಆ್ಯಕ್ಚುಲಿ ಇದು ಆಡು ಮರಿ. ನಾನು ಹೋದ ತಕ್ಷಣ ಎಲ್ಲ ಎದ್ರುಕೊಂಡು ಹೋಗ್ತಾ ಇದ್ದೇವೆ ನೋಡಿ. ನಾನು ಮತ್ತೆ ಕರೆದೆ, ಪೋಸ್ ಕೊಡ್ತಿದ್ದೆ ನೋಡಿ ಫೋಟೋಗೆ. ನನಗೆ ನೋಡಿ ನಗು ಬಂತು, ಅಷ್ಟು ನಗು ಬಂತು ನೋಡಿ. ಯಾರು ಇದು ಹೊಸಬ್ರು ಅಂತ ನೋಡ್ತಾ ಇದೆ ನೋಡಿ. ಎಷ್ಟೊಂದು ನಾಯಿಗಳಿದ್ದಾವೆ, ಒಂದು 4-5 ನಾಯಿ ಇರ್ಬೋದು. ನಾನು ನೋಡ್ಬಿಟ್ಟು ಬೊಗಳ್ತಾ ಇದ್ದಾವೆ, ಇದು ಯಾರು ಹೊಸಬ್ರು ಅಂತ ನೋಡಿ ಯಾವ ರೀತಿ ಬೊಗಳ್ತಾ ಇದ್ದಾವೆ ಅಂತ ನೋಡಿ. ಇದು ಜೋಡಿ ನಾಯಿ. ಇದು ನೋಡಿ ಗುಬ್ಬಚ್ಚಿ ಗೂಡು. ಇದಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡಿ. ಇದು ಆರ್ಟಿಫಿಷಿಯಲ್ ಗುಬ್ಬಚ್ಚಿ, ಆ ಗೂಡೊಳಗೆ ಇಟ್ಟಿರೋದು. ಆನಂತರ ಫ್ರಂಟ್ ಹಾಲ್ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಬಂದು ಫ್ರಂಟ್ ಹಾಲು ನೋಡಿ, ಗೆಸ್ಟ್ ಎಲ್ಲ ಕೂತಿದ್ದಾರೆ, ಆದರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ದೇವ್ರ ರೂಮು ನೋಡಿ, ಎಷ್ಟು ಚೆನ್ನಾಗಿದೆ ದೇವ್ರ ರೂಮು. ದೀಪನೂ ಕಸಿದ್ದಾರೆ. ಇದು ನೋಡಿ ಡೈಮಂಡ್ ಗಿಫ್ಟು, ತುಂಬ ಚೆನ್ನಾಗಿದೆ. ಇದು ನೋಡಿ ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಾರಲ್ಲ ಆ ಥರ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ತುಂಬ ಖುಷಿ ಆಯಿತು. ಆನಂತರ ನೋಡಿ ವೆರೈಟಿ ಊಟದ ವ್ಯವಸ್ಥೆ ಮಾಡಿದರು. ನಂತರ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು 3 ಗಂಟೆಗೆ ಹೊರಟ್ವಿ. ನಾವು ಲೇಟ್ ಆಗುತ್ತೆ ಮನೆಗೆ ಹೋಗೋಣ ಅಂತ. ವೆಜ್ಜು ನಾನ್ ವೆಜ್ಜು ವೆರೈಟಿ ಎಲ್ಲ ಮಾಡಿದರು. ಲೈಟಾಗಿ ಫುಡ್ ತಗೊಬಿಟ್ಟು ನಾವು ಮನೆಗೆ ಹೊರಟ್ವಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್